ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾವೊಂದು ನರ್ಸರಿನಲ್ಲಿ ಗಿಡಗಳನ್ನು ಖರೀದಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಗಿಡಗಳು ಬಂದಿದ್ದಾವೆ. ಈ ನರ್ಸರಿ ಯಾವುದಂತ ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಈ ನರ್ಸರಿ ತುಂಬ ಚೆನ್ನಾಗಿದೆ. ನಿಮಗೆ ಕೃಷಿನಲ್ಲಿ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ನೋಡಿ. ಇಲ್ಲಿ ಹಲವಾರು ವಿಧದ ಗಿಡಗಳು, ತುಂಬ ವಿಧ ವಿಧವಾದ ತಳಿಗಳು, ದೇಶ ವಿದೇಶದ ತಳಿಗಳು ಹಾಗೂ ಒಳ್ಳೆಯ ತೆಂಗು, ಫ್ರೂಟ್ ಗಿಡಗಳು ಎಲ್ಲ ರೆಡಿ ಟು ಪ್ಲ್ಯಾಂಟ್ ಸಿಗ್ತವೆ. ಆದರೆ ಸ್ವಲ್ಪ ಕಾಸ್ಟ್ಲಿ. ನೋಡಿ, ನಮಗೆ ವಿಧ ವಿಧವಾದ ಪ್ಲ್ಯಾಂಟ್ಗಳು ಬೇಕಂತ ನಾವು ಇಲ್ಲಿ ಬಂದಿದ್ವಿ. ಇದನ್ನೆಲ್ಲ ತಗೊಂಡು ಬಂದಿದ್ದೀವಿ. ಇವಾಗ ಅವರೇ ಡೆಲಿವರಿ ಕೊಟ್ಟಿದ್ದಾರೆ. ಇದು ನಮ್ಮ ತೋಟದಲ್ಲಿ ಬಂದಿದೆ. ಇವಾಗ ಮುಂದೆ ಇವರ ನರ್ಸರಿನೂ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡ್ತಾ ಹೋಗೋಣ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಲೆಕ್ಕ ಹಾಕೊಂಬಿಟ್ರಿ. ತೆಂಗು ಎಷ್ಟಿದೆ ನೋಡಿ. ಇದನ್ನೆಲ್ಲ ಇವರು ವೆಹಿಕಲಿಂದ ಇಳಿಸ್ತಾ ಇದ್ದಾರೆ ಇವಾಗ ನಮ್ಮ ತೋಟದಲ್ಲಿ. ಇದನ್ನು ಎಲ್ಲಿಂದ ಪರ್ಚೇಸ್ ಮಾಡಿದ್ದು, ಏನು ಮಾಡಿದ್ದೀನಿ ಅಂತ ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಎಷ್ಟಾಯಿತು ವಿಡಿಯೋವನ್ನು ಪೂರ್ತಿ ನೋಡಿ. ಇದು ಬೈಂದೂರು ರಸ್ತೆ, ಕರ್ನಾಟಕ ಫಾರ್ಮ್ಸ್. ಇದು ಬೈಂದೂರು ರಸ್ತೆ ಮೇಲಿದೆ. ಅಂದರೆ ಇದು ನ್ಯಾಷನಲ್ ಹೈವೇನಲ್ಲಿ ಇವ್ರದ್ದೊಂದು ಫಾರ್ಮ್ ಇದೆ. ಕರ್ನಾಟಕ ಆಗ್ರೋ ಫಾರ್ಮ್ಸ್, ಅಗ್ರಿಕಲ್ಚರ್ ರಿಸರ್ಚ್ ಆ್ಯಂಡ್ ಫಾರ್ಮ್ಸ್ ಅಂತ. ಇಲ್ಲಿ ನಾವು ಗಿಡ ತಗೊಳ್ಳೋಕ್ಕೆ ಬಂದಿದ್ದೀವಿ. ನಿಮಗೆ ಇವಾಗ ನರ್ಸರಿ ಒಳಗಡೆ ಹೋಗಿ ಪೂರ್ತಿ ಇದನ್ನು ನಾನು ಮೊದಲೇ ಇವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಇವ್ರದ್ದು ಗಿಡಗಳು ಚೆನ್ನಾಗಿದೆ ಅಂತ ಏನೋ ನಾನು ಕೇಳ್ಪಟ್ಟಿದ್ದೆ. ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಮೇಯ್ನ್ಲಿ ನಾನು ಡ್ರೈ ಫ್ರೂಟ್ಸ್ ಇದಕ್ಕೆಲ್ಲ ಬಂದಿದ್ದು. ಬಟ್ ಇವರು ನೋಡೋಣ ಒಳಗಡೆ ಹೋಗಿ ಏನೇನಿದೆ ಅಂತ. ನೋಡಿ, ಈ ಥರ ಬರ್ತಾ ಈ ನರ್ಸರಿ ಹಿಂಗಿದೆ. ಎಲ್ಲ ತೆಂಗಿನ ಮರದ ವೆರೈಟಿ ನಾನು ತೋರಿಸ್ತೀನಿ ನಿಮಗೆ. ಈಗ ನೋಡಿ, ಹಿಂಗೆ ಬರ್ತಾ ಎಲ್ಲ ತೆಂಗಿನ ಮರದ ವೆರೈಟಿ. ಇದು ಇವ್ರದ್ದು ಆಫೀಸು. ಹಿಂಗೆ ಬಂದರೆ ಎಲ್ಲ ನರ್ಸರಿನಲ್ಲಿ ಥೈಲ್ಯಾಂಡ್ ಚಿಕ್ಕು, ಈ ಕಡೆ ಯಾವುದೋ ವೆರೈಟಿ ಥೈಲ್ಯಾಂಡ್ ತೊಗೊಂಡಿದ್ದೀನಿ. ರೆಡ್ ಮ್ಯಾಂಗೋ. ಇದು ಮಿಯಾಜಾಕಿ. ಇದು ಜಾಪನೀಸ್ ಸೀಡ್ಲೆಸ್ ರೆಡ್ ಡೈಮಂಡ್ ಗುವಾ. ಇದು ತೊಗೊಂಡಿದ್ದೀನಿ. ಥೈಲ್ಯಾಂಡ್ ಕೆಂಪು ಪೇರಲೆ ನೋಡಿ. ಈ ನರ್ಸರಿ ಮಾತ್ರ ಸೂಪರಾಗಿದೆ. ಎಲ್ಲ ಗ್ರೋಡಪ್ ಇದು ಕೊಡ್ತಾರೆ. ನೋಡಿ, ಇದು ಹೂವಿನ ಗಿಡಗಳು. ಇದು ಬಾಳೆಕಂದು. ಇವೆಲ್ಲ ಬೇರೆ ವೆರೈಟಿ ಗಿಡಗಳು. ಇದು ನೋಡಿ, ಹೂವಿನ ಗಿಡಗಳೆಲ್ಲ. ಇದೆಲ್ಲ ನಾವು ಚೂಸ್ ಮಾಡಿಲ್ಲ, ಇದೆಲ್ಲ ಗಾರ್ಡನ್ ಗಿಡಗಳು. ನರ್ಸರಿ ಫುಲ್ ರೌಂಡ್ ಓಡಿಸ್ತೀನಿ. ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ ನೋಡಿ.
ನಿಮಗೆ ಹೈಪ್ ಇದ್ದರೆ ಹೈಪ್ ಕೊಡಿ, ಇಲ್ಲ ಇದನ್ನು ಯಾವ ಥರ ನೆಡೋದು ಅದೆಲ್ಲ ಗೈಡೆನ್ಸ್ ಕೊಡಿ. ನೋಡಿ ಈ ಥರ ಎಲ್ಲ ಇದೆ ಇದರಲ್ಲಿ. ನೋಡಿ ಇಲ್ಲೆಲ್ಲ ಸುಮಾರು ತಳಿವಾರು ಹಲಸು. ನೋಡಿ ಇದೆಲ್ಲ ರೆಡಿ ಫಾರ್ ಡೆಲಿವರಿ ಹಲಸು. ನೋಡಿ ಯಾವ ವೆರೈಟಿ ಹಲಸು ಅಂತ ತೋರಿಸ್ಲಾ ನಿಮಗೆ. ಇಲ್ಲೆಲ್ಲ ಇದು ಯಾವುದು ಗೊತ್ತಾ, ಎವರೆಕ್. ನೋಡಿ ಅದೆಲ್ಲ ಇಲ್ಲಿ ಈ ಗಿಡ ನೋಡಿ, ಇದು ಮಲೇಷಿಯನ್ ಮ್ಯಾಂಗೋ, ಮಿಯಾಜಾಕಿ ಮ್ಯಾಂಗೋ. ನೋಡಿ ನರ್ಸರಿ ಇಲ್ಲಿಂದ ಮುಂದೆ ಹೋದರೆ ಇನ್ನೂ ಇದೆ. ಇದು ಥಾಯ್ಲ್ಯಾಂಡ್. अच्छा अच्छा निकालो. ಹಾಂ ಏನ್ರಿ? ಹಾಂ ಹಾಂ ಪರ್ಪಲ್ ನಮ್ದೊಕ್ಕಿ ನಮ್ದೊಕ್ಕಿ ಪರ್ಪಲ್. ಹಾಂ ಚೈನಾನಾ? ಏನು ಅದೆಲ್ಲ ಏನು ಅಷ್ಟೊಂದು ಮಾರಾಟ ಇಲ್ವಾ? ಚೆನ್ನಾಗಿದೆ ಅದು, ಚೆನ್ನಾಗಿದೆ, ವೆರೈಟಿ ತುಂಬ ಇದೆ. ಹ್ಞೂ ಇಲ್ಲಿದಾಯ್ತಾ ನಮ್ಮದು ತೆಗೆದಿದ್ದು ದೊಡ್ಡ ದೊಡ್ಡ? ಸ್ಟಾರ್ಟಿಂಗ್ ಅಷ್ಟೇ. ಹ್ಞೂ ಅದೊಂದು ಹಾಕಿದೀವಲ್ಲ ನಾವು ಅದರಲ್ಲಿ. ಅದೇ ಈಗ ಕಟ್ಟಿದ್ದು, ಅಷ್ಟು ದೊಡ್ಡ ಹಾಕ್ಲಿಲ್ಲ. 2500 ಹಾಕಿದ್ದು, 12,000 ಬೇಡ ಅಂದ್ರೆ ಅದ್ರಲ್ಲಿ ಕೊಟ್ಟಿದ್ದೀವಿ ಆಲ್ರೆಡಿ. ಇದು 12,000 ಈ ಗಿಡಕ್ಕೆ? ಅದಲ್ಲ ಆಚೆದು, ಇದು 25,000. ಯಾವ್ದು ಹೇಳಿ? ಅದು ಹಾಕಿದ್ದೇನೆ. ಇದು ನೋಡಿ, ಡೋಂಟ್ ಟಚ್ ಆರ್ ಪ್ಲಕ್ ದ ಫ್ರೂಟ್. ನೋಡಿ ಇಲ್ಲೆಲ್ಲ ಫ್ರೂಟ್ಸು ಅದು ಇದು ಗಿಡಗಳಿದ್ದಾವೆ, ಎಲ್ಲ ಗ್ರೋನ್ ಅಪ್ಪು, ರೆಡಿ ಟು ಫ್ರೂಟ್. ನೋಡಿ ಇಲ್ಲೊಂದು ಸಪೋಟ ಬಂದಿದೆ. ಹಾಂ ಎಲ್ಲ ರೆಡಿ ಟು ಇದು ಕೊಡ್ತಾ ಇದ್ದಾರೆ. ಅದಕ್ಕೆ 25,000, ಒಂದು 12,500, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಓಕೆ ಏಕೆ? ब्लैक डायमंड पेरू. ओके ब्लैक डायमंड एक लिया, रेड डायमंड एक, दो है ना? ಓ ಅಚ್ಚಾ ಅಚ್ಚಾ ಫ್ರೂಟ್ ವಾಲ. ರಸ್ತೆಯಲ್ಲಿರುವ ಕರ್ನಾಟಕ ಫಾರ್ಮ್ಸ್ ಅಂತ ಅಲ್ಲಿ ನಾವು ತೊಗೊಂಡಿರೋದು. ನಾವು ಮಿಲ್ಕ್ ಫ್ರೂಟು, ಮಿಯಾಜಾಕಿ, ಸಿದ್ದು ತಳಿ, ಚಂದ್ರ ಹಲಸು, ಈ ಥರ ತುಂಬ ವೆರೈಟೀಸ್ಗಳನ್ನ ತೊಗೊಂಡ್ವಿ. ಮತ್ತು D*T ಅಂತ ಒಂದು ತೆಂಗು, K2 ತಳಿ ತೆಂಗು, ಮತ್ತು ಕೆಂದಾಳಿ, ಮತ್ತು ಗಂಗಾಬೊಂಡ, ಈ ಥರದ್ದೆಲ್ಲ ತೊಗೊಂಡಿದ್ದೀವಿ. ಹಾಗೂ ಇನ್ನೂ ಹಲವಾರು ಒಂದು ಟೋಟಲಿ ಒಂದು 250 ವೆರೈಟಿದು ಗಿಡಗಳನ್ನು ತಗೊಂಡಿದ್ದೀವಿ. ನೋಡ್ತಾ ಹೋಗಿ, ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಇಲ್ಲಿ ಹಲವಾರು ವೆರೈಟಿ ಗಿಡಗಳಿದ್ದಾವೆ. ಗಿಡಗಳು ಉತ್ತಮ ಮಟ್ಟದ್ದಾಗಿದ್ದಾವೆ. ಇವರು ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ ನರ್ಸರಿನಲ್ಲಿ ಅಂತ ಹೇಳಿದ್ದಾರೆ. ಆ ಬಗ್ಗೆ ಅದರಿಂದ ನಾವು ಸಾವಯವ ಮಾಡಲಿಕ್ಕೋಸ್ಕರ ಇದನ್ನು ತಗೊಳ್ತಾ ಇದ್ದೀವಿ. ನೋಡಿ ಡೆಲಿವರಿ ಮಾಡೋಕ್ಕೆ ಗಿಡಗಳನ್ನೆಲ್ಲ ಒಂದು ಕಡೆ ತಂದು ಇಡ್ತಾ ಇದ್ದಾರೆ. ಈಗ ನಾವು ಇದೆಲ್ಲ ತಗೊಳ್ತಾ ಇರೋ ಗಿಡಗಳು ನೋಡಿ, ಇದನ್ನೆಲ್ಲ ನಾವು ಚೂಸ್ ಮಾಡಿದ್ದೀವಿ. ಇದನ್ನೆಲ್ಲ ತಂದು ಇಲ್ಲಿ ಇಡ್ತಾ ಇದ್ದಾರೆ. ನಾಳೆ ಅಥವಾ ನಾಳೆ ಸಾಯಂಕಾಲ ನಮಗೆ ಇದನ್ನು ಮಳವಳ್ಳಿಗೆ ಇಲ್ಲಿಂದ ಡೆಲಿವರಿ ಆಗ್ತದೆ. ಸುಮಾರು 454 ಕಿಲೋಮೀಟರ್ಗಳಷ್ಟು ಕ್ರಮಿಸಿ ಈ ಗಿಡಗಳು ನಮ್ಮ ತೋಟಕ್ಕೆ ಬಂದು ಸೇರಬೇಕು. ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ, ಗಿಡಕ್ಕೆ ಸ್ಟ್ರೆಸ್ ಆಗ್ಬೋದು. ಆದ್ದರಿಂದ ಇದನ್ನು ನಾವು ಒಂದು 4-5 ದಿವಸ ಬಿಟ್ಟು ನೆಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂದರೆ
ಆ ಸ್ಟ್ರೆಸ್ ಗಿಡದ್ದು ಹೋಗಬೇಕು. ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಯಾಕಂದರೆ ವಾತಾವರಣ ಚೇಂಜ್ ಆಗುತ್ತಲ್ವ. ಈ ಸೈಡ್ ಇಲ್ಲಿಂದ ಈ ಸೈಡ್ ಇದನ್ನು ನಾವು ಈಗ ಇಷ್ಟು ಪ್ಲ್ಯಾಂಟ್ಸು ನಾವು ಡೆಲಿವರಿಗೆ ನಾಳೆಗೆ ಕಳಿಸಿ, ನಾಳೆ ಸಾಯಂಕಾಲ ಈವ್ನಿಂಗ್ ಆದಮೇಲೆ ಕಳಿಸಿ ಅಂತ ಹೇಳಿದ್ದೀವಿ. ಯಾಕಂದರೆ ಸಾಯಂಕಾಲ ಗಿಡಗಳು ಹೊರಟ್ರೆ ಭಾಳ ನೆರಳಲ್ಲಿ ಬರ್ತಾ ಇರ್ತದೆ. ಅದಕ್ಕೋಸ್ಕರ ಮುಂದೆ ನೋಡಿ ಈ ಗಿಡಗಳು ಹ್ಯಾಶ್ ವೆರೈಟಿ ಎಷ್ಟು ಹಾಕಿದ್ದೀರಿ? ಒಂದು ಲಾಟ್ ಎರಡೇನಾ? ಪರ್ಚೇಸ್ ಮಾಡಿ ಮತ್ತೆ ಇನ್ನೊಂದು ಯಾವುದೋ ಒಂದು ಹಾಕಿದ್ರು. ಇದನ್ನು ಈಗ ಡೆಲಿವರಿಗೆ ರೆಡಿ ಮಾಡ್ತಾ ಇದ್ದಾರೆ. ಹೇಗಿದೆ ನೋಡಿ, ಪ್ರಸಿದ್ಧವಾದ ಗಿಡ. ಈ ಸೈಡ್ದು ನಮಗೆ ಲೋಡ್ ಆಗುತ್ತೆ ನಾಳೆಗೆ. ನಮ್ಮ ಏರಿಯಾದಲ್ಲಿ ಇದು ಯಾವ ಥರ ಬೆಳೆಯುತ್ತವೆ, ಯಾವ ಥರ ಇಳುವರಿ ಬರ್ತದೆ ಅನ್ನೋದನ್ನು ಪರೀಕ್ಷೆ ಮಾಡಬೇಕು. ನಾವು ಪರ್ಚೇಸ್ ಮಾಡಿರೋಂಥ ಒಂದು ರಿಸ್ಕ್ ತಗೋತಾ ಇದ್ದೀವಿ. ಇಷ್ಟು ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಇನ್ನು ಮುಂದೆ ಇದೇ ರೀತಿಯ ಕೃಷಿ ಸಂಚಿಕೆಗಳನ್ನು ತರ್ತಾ ಇರ್ತೇನೆ. ನಮ್ಮ ತೋಟದಲ್ಲಿ ರೆಡಿ ಆಗೋದು ಈಗ ಸ್ಪ್ರಿಂಕ್ಲರ್ಗೆ ರೆಡಿ ಮಾಡ್ತಾ ಇದ್ದೀವಿ. ಸ್ಪ್ರಿಂಕ್ಲರ್ ಆದ ತಕ್ಷಣ ಇದನ್ನೆಲ್ಲ ನೆಟ್ಟು ಎಲ್ಲಿ ಯಾವ ಗಿಡಕ್ಕೆ ನೆರಳು ಬೇಕು, ಯಾವ ಗಿಡಕ್ಕೆ ಬಿಸಿಲು ಬೇಕು ಅಂತ ಆ ಒಂದು ವಿಧವನ್ನು ಅನುಸರಿಸಿ ಅದಕ್ಕೆ ಯಾವ ಗೊಬ್ಬರ ಹಾಕಬೇಕು ಅಂತ ನೋಡಿಕೊಂಡು ಚೆನ್ನಾಗಿ ಈ ಗಿಡಗಳನ್ನ ಬೆಳೆಸಬೇಕು ಅಂತ ನಾವು ಹೋಗ್ತಾ ಇದ್ದೀವಿ. ಥೈಲ್ಯಾಂಡ್ ಆರೆಂಜ್ ನೋಡಿ, ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ಇದನ್ನು ನೆಡುವಾಗ ಒಂದು ವಿವರವಾದ ವಿಡಿಯೋ ಮಾಡಿಬಿಟ್ಟು ನಿಮಗೋಸ್ಕರ ತರ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.